ಹಬ್ಬ ದೇವ್ರ ದಯದಿಂದ ನಮ್ಮ ಮತ್ತೆ ಒಂದು ಹಾಳಾಗತ್ತಾಕ ಹೋಗುತ್ತಲೆ ಇಲ್ಲ ಆಗ್ಬೇಕಾಗಿರೋದೆಲ್ಲ ಆತಲ್ಲ. ಎಷ್ಟೊತ್ತಲ್ಲ ಈ ಹುಡುಗಿ ಜಳಕಕ್ಕೆ ಹೋಗಿ ಇನ್ನೂ ಬರಲಿಲ್ಲ. ಅತ್ತಿಯರ ನೀ ನನಗೆ ಅತ್ತಿಯರ ಅನ್ನಕ್ಕೆ ಹೋಗ್ಬೇಡ, ಅಮ್ಮಾರ ಅನ್ನ ಅದಕ್ಕೇನಾಗೋದೈತಿ. ಯವ್ವ ನನಗೆ ನಮ್ಮ ಅತ್ತಿ ಕೈಯ ಉರಿದು ನನಗೆ ಅತ್ತಿ ಕೈಯ ಸೊಸ್ತಿಯಾರು ಉರಿಸ್ಕೊಳ್ಳೋದು ಹೆಂಗೆ ಅನ್ನೋದು ಗೊತ್ತಾಗ್ಬಿಟ್ಟತಿ. ಅದು ಜಿಗಿಪ್ಸಿ ಬಂದೋಗ್ಬಿಟ್ಟತ್ ನೋಡುವ. ನನ್ನ ಸೊಸಿ ನಾ ಚಲೋ ನೋಡ್ಕೋಬೇಕಂತೀನಿ. ಇನ್ನು ಕೆಲವ್ರು ಇರ್ತಾರ ಹೆಂಗೆ ಗೊತ್ತೇನ, ನನಗೆ ನಮ್ಮ ಅತ್ತಿ ಉರಿಸ್ಕೊಂಡು ಜೀವ ತಿಂದಾಳ, ನಾನು ನನ್ನ ಸೊಸಿ ಉರಿಸ್ಕೋಬೇಕು ಅಷ್ಟೇ. ನಾನು ನನ್ನ ಸೊಸಿ ಜಾಲಾಡ್ಬೇಕು, ನಿಗ್ರಿಸಿ ನೀರು ಕುಡಿಬೇಕು, ನೆಮ್ಮದಿ ಇರಕ್ಕೆ ಬಿಡಬಾರ್ದು ಅಂತೇಳಿ ಅನ್ಕೊಳ್ಳೋರು ಅದಾರ. ಆದ್ರೆ ನಾ ಅಂತ ಕೆಲವ ನನಗೆ ನೋಡು ಅಮ್ಮ ಅನ್ನ ನಡಿತೈತಿ. ನನಗೆ ಆಮೇಲೆ ನಮ್ಮ ಅತ್ತಿ ನಾನು ಉರಿಸ್ಕೊಂಡಾಳ ಅಂತೇಳಿ ನಾನು ನಿನ್ನ ಉರಿಸ್ಕೊಳ್ಳೋದಿಲ್ಲ. ಹ್ಞೂ ಅಮ್ಮ ಆಯ್ತು, ನೀವು ಹೆಂಗೆ ಹೇಳ್ತೀರಂಗ ಅಮ್ಮನ ಅಂತೇನೆ. ಮಾವರ ಅನ್ಲಲ್ಲ ಅನ್ನವ, ಅವರು ಹಾಗೆಲ್ಲ ಇದೇ ಇಲ್ಲ ಮಾವರ ಅನ್ನಿ ಅಂದಂಗೆ. ಸೀರೆ ಭಾಳ ಚಂದ ಆಗೈತೆ, ನೀನು ಹುಟ್ಟಿದ್ಕಿಂತ ಇದೇ ಭಾಳ ಚಂದ ಆಗೈತೆ. ಇಂಥವ ಬಿಡು ಚಂದ ಐತಿ. ಇದು ಪೇಡೆ ಕಲರ್ ಸೀರೆ ನಂಗೆ ಭಾಳ ಮನ್ಸಿಗೆ ಬರ್ತೈತೆ ರೀ. ಇದು ನಂಗೆ ನಮ್ಮವ್ವಾರು ಯಾವಾಗಂದ್ರೆ ನಾ ದೊಡ್ಡ ಕೈ ಸ್ವಲ್ಪ ದಿನಕ್ಕೆ ಒಮ್ಮೆ ತೊಗೊಂಡಿದ್ದಿದೆ. ಹೌದಾ, ಹೊಸದಿದ್ದಂಗೆ ಐತೆ ಬಿಡ. ತೆಗೆದಿಟ್ಟಿದ್ದೆ ಒಂದ್ಸಲನೇ 2 ಸಲ ಗಣಪನ ಹಬ್ಬದಾಗನ ದೀಪಾವಳಿ ಊಟ ಹಂಗೆ ತೆಗೆದಿಟ್ಟಿದ್ದೆ. ಅಂದಂಗೆ ಅಮ್ಮಾರು ಬರ್ತಾರೆ ಇವತ್ತು? ಇಲ್ಲ ಇವತ್ತೇನು ಬರ್ತಾಳ, ಅಲ್ಲಿ ಹೋಗ ಮಗಳ ಮನೆಗೆ ಎಲ್ಲ ಗೊತ್ತಾಗೈತೆ ಸುದ್ದಿ. ಸಿಟ್ಟು ಬಂದಿರ್ತೈತಿ. ಒಟ್ಟು ಅಲ್ಲೆಲ್ಲ ಇಬ್ರು ತಾಯಿ ಮಗಳು ಒದರಾಡಿರ್ತಾರೆ ಬಾಯಿಗೆ ಬಂದಂಗೆ. ಅದ ಮಗಳೇ ಫೋನ್ ಹಚ್ಚಿ ಹೇಳಲ್ಲ ನನ್ನ ಗಂಡಗೆ. ಏನು ಮಾಡಿದ ಒದರಾಡಿದೆ, ಸುಮ್ಮನೆ ಬಾಯಿ ಮುಚ್ಕೊಂಡಂಗೆಲ್ಲ ತಣ್ಣಗಾದ್ರಿಗೆ. ಮೊದಲು ಜಗ್ಗ ಉರಿತಿದ್ರು ಅವ್ರ ಒಂದು ಮಾತು ಕೇಳಿ. ಇತ್ತಿತ್ತಾಗ ಮಗ ದೊಡ್ಡವಾಗ್ಯಾನಲ್ಲ, ಆವಾಗಿಂದ ಒಂಚೂರು ಉರ್ತಾಣಿಕೆ ಕಡಿಮೆ ಆಗೈತಿ. ಮಗಗೆ ಹೆದರ್ತಾರೆ, ಮಗ ಬಾಯಿ ಮಾಡ್ತಾನಂತೇಳಿ ಹೆದರ್ತಾರೆ. ಮೊದಲು ಮಾತಾಡೋಕ್ಕಿಂತ ಮುಂಚೆ ಹೊಡ್ಯಾಕೆ ಬರ್ತಿದ್ರು. ಅವ್ರ ಒಂದು ಮಾತು ಕೇಳಿ. ಈಗ ಇಲ್ಲಿಗ ಮಗ ದೊಡ್ಡವದನ ಅಂತೇಳಿ ಹೊಡಿದು ಮಾಡಲ್ಲ. ಆದರೂ ನಿನ್ನ ಕೈ ಎತ್ಕೊಂಡ್ಬಂದಿದ್ರೆ ನೀವು ಅಡ್ಡು ಹೋದ್ನಲ್ಲ ಬಾಯಿ ಮುಚ್ಕೊಂಡು ಕುಂತ್ರು ಮತ್ತೆ. ಹೌದಮ್ಮ, ಆದರೂ ಅವರು ನನ್ನ ಕಂಡ್ರೆ ಸೇರಂಗೇ ಇಲ್ಲ. ಇಲ್ಲಿ ಬರಲಿ ಚಂದಾಗಿ ಮಾತಾಡಿಸಿ ಚಲೋತ್ತಂಗೆ ತಿನ್ನಾಕದು ಮಾಡಿಕೊಟ್ಟೆ ಪ್ರೀತಿಯಿಂದ ನಾಲ್ಕು ಮಾತಾಡಿದ್ನಿ ಅಂದ್ರೆ ಅವಾಗ ಅವ್ರಿಗೆ ಇಷ್ಟ ಆಕೈತಿ ಮಾತಾಡ್ತಾರೆ. ಅಯ್ಯ ನಮ್ಮವ್ವ, ನೀ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಅಷ್ಟೇ. ಏನು ತುರ್ಬಾ ಹಿಡಿದು ತುಪ್ಪ ಕುಡಿಸಿದ್ರು ನಿನ್ನ ಮೇಲೆ ಇಸಾಕಾರೋದಂತ್ರು ಅವ್ರು ಬಿಡೋದಿಲ್ಲ. ಏನು ಆಯ್ತು ನಿನ್ನ ಮನಸ್ಸು, ಪ್ರೀತಿಯಿಂದ ಮಾತಾಡಿ ಹೊಲಸ್ಕೋಬೇಕಂತೀಯ ಹೊಲಸ್ಕೊ, ಯಾರು ಬೇಡ ಅಂದ್ರು. ಆದ್ರೆ ಹೇಳ್ತೇನಲ್ಲ, ತುರ್ಬಾ ಹಿಡಿದು ತುಪ್ಪ ಕುಡಿಸಿದ್ರು ಅವ್ರ ಮನಸ್ಸು ಕರಗೋದಿಲ್ಲ. ಭಾಳ ಹೊಲಸು ಕೆಟ್ಟ ಹುಳ ಅದ. ಅವ್ರ ಮನಸ್ಸು ಒಪ್ಪತ್ತಿ ಕರಗಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಮಗಳದಾಳಲ್ಲ ಪುಣ್ಯಾತ್ಗಿತ್ತಿ, ಒಂದಕ್ಕೆ 2 ತಲೆಯಾಗ ತುಂಬಾಕ ಆಕಿ ಇರೋ ಮಠ ಅಂತರು ಯಾರು ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಆಕಿ ನೆಮ್ಮದಿಯಾಗಿರಕ್ಕೆ ಬಿಡೋದೂ ಇಲ್ಲ. ಹಂಗಂತೇಳಿ ನಾನು ನಿನಗೆ ಅವ್ರ ಮ್ಯಾಗೇನು ಈರ್ಷೆ ಮಾಡಂತ ನಾ ಹೇಳೋದಿಲ್ಲ. ವಯಸ್ಸಾದರ ಅಂತಾರ ಏನಾರ ಯಾಕೆ ಆಗ್ಬಲ್ತಕ್ಕ ತೆಲಿಗೆ ಹಚ್ಕೊಲಾರ್ದಂಗೆ ಅವು ಏನು ಕೊಡೋದೈತಿ ಊಟಕ್ಕೆ ಹಾಕೋದಾತು. ನಮ್ದು ಪದ್ಧತಿ ಏನೈತೆ ಅದನ್ನು ಮಾಡೋಣ. ಮುಂದಿನ ದೇವ್ರಿಗೆ ಬಿಟ್ಟಿದ್ದವ ಏನು ಮಾಡೋಕ್ಕತ್ತ ಹೌದಿಲ್ಲ. ಸರಿ ಗಮ್ಮನ ಆತಿ. ಇದು ಅಮ್ಮ ನೀವು ಈ ಕಡೆ ಬರ್ರಿ, ನಾ ಮಾಡ್ತೀನಿ ಅಡುಗೆ. ಪಾಪ ಬೆಳಗ್ಗಿಂದ ನೀವೇ ಮಾಡಕತ್ತೀರಿ. ಇರಲಿ ಏನಾಗಲ್ಲ, ನಾಳಿಂದ ಐತೆ ನೀನೇ ಮಾಡುವಂತೆ. ನಾನೇನು ಆರಾಮಿಗಿರ ಅಂತ ಹೇಳತ್ತಿಲ್ಲ, ಯಾಕಂದ್ರೆ ನನ್ನ ಕೈಲೇನೂ ಆಗಲ್ಲವ. ಸೊಸಿ ತಂದ ಮೇಲೂ ಎಲ್ಲಿ ಮಾಡಕ್ಕೆ ಹೋಲಿ ಅದಕ್ಕೆ. ಏನು ನೀ ಏನು ಮಾಡು, ಈಗ ಶಾವಿಗೆ ಬಸ್ತೇನೆ. ನಿನ್ನ ಗಂಡ ನೋಟ ಫಸ್ಟ್ ದೇವ್ರ ದೀಪ ಹಚ್ಚಿ ಚಂದಾಗಿ ದೇವ್ರ ಪೂಜೆ ಮಾಡ. ಅಲ್ಲೇ ಹೂ ಇಟ್ಟ ನೋಡಿ ಹಿತ್ತದ್ಲ ಹರ್ಕೊಂಬಂದು ಬುಟ್ಟಿ ತುಂಬಿಟ್ಟನಿ. ಅವ್ನ ಹೂನ ಅಷ್ಟು ದೇವ್ರಿಗೆ ಏರ್ಸಿ ಚಂದಾಗಿ ಪೂಜೆ ಮಾಡಿ ಮುಗಿಸಿ ಹೋಗಿ ನಿನ್ನ ಗಂಡನ ನೆಬಸ್ ಶಾವಿಗೆ ಜಾಕ ಮಾಡಣ. 2 ಚರಿಗೆ ಮಾಡಿ ಇಬ್ರು ಬಂದು ದೇವ್ರ ನಮಸ್ಕಾರ ಮಾಡಿ ಶಾವಿಗೆ ಬಸ್ತಿಟ್ಟನಿ, ತಿನ್ರಿ. ಏನು ಮೊದ್ಲು ಗಂಡ ಹೆಂಡತಿ ಯಾವತ್ತು ಒಂದೇ ದಿನ ಹಿಂಗೆ ಬೆಳಗ್ಗೆ ಎದ್ದಿನ ಶಾವಿಗೆನೇ ತಿನ್ಬೇಕು. ಅದಕ್ಕೆ ಶಾವಿಗೆ ಬಸದಿಟ್ಟನಿ ತಿನ್ರಿ. ಸರಿ ಆಯ್ತಮ್ಮ. ಎಷ್ಟು ಚಂದ್ರಾಳ ನನ್ನ ಸಸಿ, ಅಡ್ಡಿ ಇಲ್ಲ. ಬಂಗಾರದಂಥ ಹುಡುಗಿನ ಸಿಕ್ಲಾಳ ನನಗೆ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೇಳಿದ್ರೆ ತಿಳ್ಕೊತಾಳ ಅನ್ನಿಸ್ತತಿ. ಶಾಣೆ ಐತವ ಹುಡುಗಿ, ಶಾಣೆ ಐತಿ. ಅಂದಂಗಮ್ಮ ಮನೆಯಿಂದ ಕೇಳ್ಬೇಕಂದ್ರೆ ಆಗಿದ್ದೇ ಇಲ್ಲ. ನಿಮ್ಗೆ ಒಂದು ಹೆಣ್ಣು ಒಂದು ಗಂಡು ಅಂದಿದ್ರಲ್ಲ ಶಾಂತ ದೊಡ್ಡವ ಅವತ್ತು? ಹೌದು, ನಾನು ಒಂದು ಹೆಣ್ಣು ಒಂದು ಗಂಡು. ನನ್ನ ಮಗಳು ಮಾಡೋ ಹುಚ್ಚಾಟಕ್ಕೆ ಇವತ್ತು ನನಗೆ ಒಂದ ಗಂಡ ಉಳಿ ಹಂಗಾತವ. ತವ್ರ ಮನೆ ಸಂಬಂಧನ ತಾನ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಲಕ್ಕಿ. ಯಾಕಮ್ಮ ಏನಾಯ್ತು? ಗೊತ್ತು ನನಗೆ, ಆದರೆ ಪೂರ್ತಿ ಗೊತ್ತಿಲ್ಲ. ನನ್ನ ಮಗಳು ಇಲ್ಲೇ ಊರಾಗೊಬ್ಬವನ್ನ ನಮ್ಮ ಜಾತಿ ಅಲ್ಲ ಬೇರೆ ಜಾತಿ ಆ ಹುಡುಗನ್ನ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡ್ಬಿಟ್ಲವ. ಹಾಗಾಗಿ ಅವರು ನಮ್ಮ ಮನೆಯವ್ರು ಅದಾರಲ್ಲ ಸೇರೋದಿಲ್ಲ ನನ್ನ ಮಗಳನ್ನ. ಮನೆ ಒಳಗೂ ಬಿಟ್ಕೊಳಂಗಿಲ್ಲ. ನನಗೂ ಬೇಜಾರಾಯ್ತವ ಆಕಿ ಮೇಲೆ. ನನಗೇನು ಅತಿ ಪ್ರೀತಿಯನ್ನು ಉಳ್ಕೊಂಡಿಲ್ಲ. ಯಾಕಂದ್ರೆ ಹಿಂಗೆ ಮಾಡಿಬಿಟ್ಲಲ್ಲ ಅಂತೇಳಿ ಮನ್ಸಿಗೆ ನೋವು ಐತಿ, ನನಗೂ ಭಾಳ ನೋವು ಐತಿ. ಆದ್ರೆ ಏನು ಮಾಡ್ತಿ ಹೇಳು, ನನ್ನ ಮಗಳು ಇಂಥ ಒಂದು ಕೆಲಸ ಮಾಡಿ ಕಪ್ಪು ಮಸಿ ಹಚ್ಚಿಬಿಟ್ಲಲ್ಲ ನಮ್ಮ ಮಕ್ಕಕ್ಕೆ ಅಂತೇಳಿ ಎಲ್ಲರೂ ಆಕಿಗೆ ಅನ್ನೋದಿಲ್ಲ. ತಾಯಿ ಬೆಳೆಸಿದ್ದೆ ಸರಿ ಇಲ್ಲ ಅಂತಾರೆ. ಅದಕ್ಕೆ ಮನ್ಸಿಗೆ ನೋವೇನೋ ಆತು. ಅದು ಏನು ಮಾಡ್ಬೇಕು, ಆಕಿಗೆ ಒಂದೇನೋ ಆಸೆ, ಪ್ರೀತಿ ಮಾಡ್ಯಾಳ, ಮದುವೆ ಮಾಡ್ಕೊಂಡ್ಲು. ಈಕೆ ಅದಾಳಲ್ಲವ ಈಕಿ ನನ್ನ ನಾದ್ನಿಕಿ ವಾರಿಗೆ ಇದು ನಾದ್ನಿ
ಯವ್ವ ಈಕಿ ಬರಬ್ಬರಿ ಇಲ್ಲ ಯವ್ವ, ಈಕಿ 700 ಹಾಕನಾಕಿ ಬೋಸಡಿ ಅಕ್ಕ ಒಂದು ಏನೇನು ಮಾಡಕ್ಕೆ ಹೋಗಿದ್ಲು ಗೊತ್ತಾನೆ ಈಕೆ. ಸಮಾಧಾನ ಮಾಡ್ಕೊರಿ ಅಮ್ಮ. ನಾ ಬೆಳಗ್ಗೆದ್ದು ಕೇಳಬಾರ್ದಾಗಿತ್ತ ಏನಪ್ಪ, ನಾ ಕೇಳಿದ್ದಕ್ಕೆ ನಿಮ್ಗೆ ಇವೆಲ್ಲ ನೆನಪಾದವು, ಬೇಜಾರಾತನ. ಇನ್ಯಾವತ್ತೂ ಕೇಳೋದಿಲ್ಲ ತಗೋರಿ. ಮರ್ತಿದ್ರಲ್ಲ ಹುಡುಗಿ ನೆನಪಾಗದ ಪವಿತ್ರ, ನಿಂಗೆ ಗೊತ್ತಿಲ್ಲ ಮರ್ತರ್ಗತೆ ಅದೇ ನಾವು ಆಟೆ. ಆದ್ರೆ ಕುಂತ್ರ ನಿಂತ್ರ ನನ್ನ ಮಗಳು ನೆನಪಾಕ್ಕಳ ನನಗೆ ಗೊತ್ತಾ. ಮಗನ ಲಗ್ನದಾಗ ಮಗಳು ಮನೆಯಾಗಿಲ್ಲ ಅಂದ್ರೆ ಎಷ್ಟು ಮನ್ಸಿಗೆ ನೋವು ಆಕತಿ ಗೊತ್ತಾನ. ಅಕ್ಕಿ ಲಗ್ನನೂ ನಾ ಮಾಡಲಿಲ್ಲ ಅನ್ನೋದೇ ಬೇಜಾರು. ಆಕಿಗೆ ಅನ್ಯಾಯ ಮಾಡಕ್ಕೆ ಹೊಂಟಿದ್ರು ದೇವ್ರ ಅದಕ್ಕೆ ಅಂತ ಬುದ್ಧಿ ಹಾಕಿದ್ನ ಏನಾಕಿಗೆ ಗೊತ್ತಾನ. ನನ್ನ ಮಗಳು ಈ ಮನೆಗೆ ಬರ್ಬೇಕು, ಚಂದಾಗಿ ನಾಲ್ಕು ಮಾತಾಡ್ಬೇಕು, ಎಲ್ಲರೂ ಮತ್ತೆ ಮೊದಲೇ ನಂಗೆ ಇರ್ಬೇಕಂತ ಭಾಳ ಆಸೆ ಐತಿ. ಆದರೆ ಎಲ್ಲ ಕತೆ ಹೇಳೋದಿಲ್ಲ. ಬೇಜಾರು ಮಾಡ್ಕೋಬೇಡ್ರಿ ಅಮ್ಮ, ಬರ್ತಾಳೆ ಮನೆಗೆ ಬರ್ತಾಳೆ ತಗೋರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಹೋಲ್ ಬಿಡ, ಅದಕ್ಕೆಲ್ಲ ನೀ ಯಾಕೆ ತಲೆ ಕೆಡಿಸ್ಕೊಂತೇನೆ ಅಂದಂಗೆ ಇದ್ದಿದ್ದಾರ ಆಡಿ. ಹೋಗಿ ನಿನ್ನ ಹೇಳಿ ಕೆಲಸ ಮಾಡು ಪಾಪ. ಅದಕ್ಕೇನು ಗೊತ್ತು ಕೇಳಕ್ಕೆ ಬಂದೈತಿ. ಗುರಳ್ ಪುಡಿ ಮಾಡ್ಕೋಬೇಕಿತ್ತು, ಈ ಗುರಳ್ ಒಂದು ಹಸನ್ ಮಾಡ್ಬೇಕು. ಯವ್ವ ಈ ಮ್ಯಾಗಿನ ಡಬ್ಬಿ ಎತ್ತಾಗ ಕೈ ಸಿಗೋದ್ರಲ್ಲ ನೋಡು. ನಿಲ್ಕೋಲ್ತ. ಇವಂಗ ಕರೆದು ಹೇಳಿದ್ರೆ ಬಿಡು, ಹೋಲಿ ತೆಗಿತಾನ. ಎಲ್ಲಿ ಹೋದ್ಲಿ ಈರಮ್ಮ ಕಾಣುವಳ್ಳಲ್ಲ. ಇದಕ್ಕೆ ಇನ್ನೊಟ್ಟು ಸಗಣಿ ಹಾಕ್ಬೇಕಂದ್ರೆ ಚಲೋ ಆಕತಿ. ಓಹೋ ಈರಮ್ಮ ಇಲ್ಲದೇನ? ಓ ಬಾಲೆ ಕಸ್ತೂರಿ. ಓ ಇಲ್ಲೇ ಗಿಡಕ್ಕೆ ಒಟ್ಟು ಗೊಬ್ಬರ ಹಾಕಕತ್ತಿದ್ದೆ. ಬಾಳೆ ಗಿಡನ? ಗೊನಿ ಬಿಡು ಹೊತ್ತಾತ, ಅದಕ್ಕೆ ಒಟ್ಟು ಗೊಬ್ಬರ ಗಿಡ ಹಾಕಿದ್ರೆ ಸ್ವಲ್ಪ ಬಾಳಿಕಾಯಿ ಇನ್ನೊಂಚೂರು ದಿಪ್ಪಾಗಿ ಚಲೋ ಬಿಡ್ತೈತನ ಅಂತ ಅಷ್ಟೇ, ಮತ್ತೇನಿಲ್ಲ. ಹಂಗೆ ರೊಟ್ಟಿ ಮಾಡ್ಬೇಕಾ? ಹಕ್ಕರ್ಕಿ ಸ್ವಲ್ಪ ಹರ್ಕೊಂಡು ಹೋಗೋಣ ಅಂತ ಬಂದೆ. ಹಕ್ಕರ್ಕಿ ಭಾಳ ರುಚಿ ಆಗತ್ತಲ್ಲ, ಮಸ್ತ್ ಆಗದ ಪಚಡಿ. ಮೂಲಂಗಿ, ಹಕ್ಕರ್ಕಿ ಸೊಪ್ಪು, ಟಮಾಟಿ, ಗುರಳ್ ಪುಡಿ ಹಾಕಿ ಪಚಡಿ ಮಾಡಿದ್ರೆ ಎಷ್ಟು ರುಚಿ ಆಕತಿ. ಅವತ್ತು ತಿಂಡಿಯೇ ಬಿಟ್ಟಿ, ದೇಹಕ್ಕೆ ಎಷ್ಟು ಗಟ್ಟಿ ಅಂತಿ, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದೆ. ಇಲ್ಲಿ ಭಾಳ ಇಲ್ಲ, ಅಲ್ಲೇ ಇತ್ತು ನೋಡಲ್ಲಿ. ನಮ್ಮ ಮನ್ಯಾಗಂತರೂ ಇದನ್ನಂತರೂ ಏನು ನಮ್ಮ ಮಾವ ಜಗ್ಗು ತಿಂತಾರೆ ಬಿಡ ನಿಮ್ಮಪ್ಪ. ಮತ್ತು ಹಕ್ಕರ್ಕಿ ಸೊಪ್ಪು ತಿಂದ್ರೆ 16 ರೋಗ ಹರಿತಾವಂತ. ರುಚಿ ಬಾಯಿಗೂ ದೇಹಕ್ಕೂ ಭಾಳ ಚಲೋ, ಅದಕ್ಕೆ ತಿನ್ಬೇಕು ಇದನ್ನ. ನಿಂಗೆ ಗೊತ್ತಿಲ್ಲನ, ಹಕ್ಕರ್ಕಿ ಸೊಪ್ಪು ದೇಹಕ್ಕೆ ಆಹಾರ ರೂಪದಲ್ಲಿ ಸಿಗುವಂಥ ಒಂದು ಔಷಧಿ. ಹೌದು ಬಿಡ, ಆಗತ್ತೈತಿ. ನಾನೇನು ಅಮೇರಿಕದಾಗ ಹುಟ್ಟೇನು ನೋಡು, ಆ ಕಡೆ ಐತಿ ನೋಡು, ಅದ ಟರ್ಕೋ. ಬಡ್ಡಿ ದರ್ಸ್ಲಕ್ಕೆ ಕಿತ್ಕೋ ಚಂದಗಿ. ಮತ್ತೆ ಹುಡ್ತಾವ ತಗೋರಿವ, ಜಗ್ ಹುಟ್ಟತೈತಿ. ಇಲ್ಲಿಲ್ಲ ಅಂದ್ರೆ ಹೊಲ್ದಾಗು ಜಗ್ ಆಕತಿ. ಇಲ್ಲೇ ಹಿತ್ತಲಾಗ ಇಷ್ಟು ಬೆಳಿತೈತಿ, ಹೊಲ್ದಾಗ ಇಟ್ಟು ಹಾಕಿಲ್ಲ ಸಾಕಲ್ಲ ಇಷ್ಟು ರೊಟ್ಟೆ ತಿನ್ನಾಕ. ರಗಡಾತ ಬಾ, ನನ್ನ ಕೈಯಾಗ ಒಟ್ಟೈತಿ. ಹೋಗ ನಡಿ. ಇದನ್ನ ನಮ್ಮ ಊರನ್ ಮಂದಿ ಹುಬ್ಬಳ್ಳಿ ಪೇಟೆಗೆ ಭಾಳ ಮಂದಿ ಸಿಗುದಿಲ್ಲ, ಇದೆ ಅಲ್ತಿ ಸಿಗ್ಬೇಕಾಗ ಅವಕ್ಕೆ ಅಂತೇಳಿ ಇದನ್ನ ಹರ್ಕೊಂಡು ಬುಟ್ಟಿ ತುಂಬ್ಕೊಂಡು ಹೊಲ್ದಾಂತ್ರ ಏನು ಕಸ ಬೆಳೆದಂಗೆ ಜಗ್ ಬೆಳೆದಿರ್ತೈತಿವ ಇದು. ಹಾಗಾಗಿ ಇವನಷ್ಟು ಹರ್ಕೊಂಡು ಬುಟ್ಟಿ ತುಂಬ್ಕೊಂಡು ಹೋಯ್ತಾರವ. 5 ರೂಪಾಯಿಗೆ ಇಷ್ಟು ತಕೊಂಡ ಕೊಡ್ತಾರೆ ಸೊಪ್ಪು ಮಾರಾಕ, ಗೊತ್ತನು? ಯವ್ವ ಕಂಡಾಬಟ್ಟಿ ವ್ಯಾಪಾರ ಆಕತಿ ಅಂತಿದ್ದು. ಭಾಳ ಮಂದಿಗೆ ಇದ್ರದ್ದು ಗೊತ್ತೈತಿ, ಆದ್ರೆ ಅವ್ರಿಗೆ ಎಲ್ಲಿ ಸಿಗ್ಬೇಕಲ್ಲೇ. ಹಾಗಾಗಿ ಏನು ಮಾಡ್ತಾವ ಪಾಪ, ಹಿಂಗೆ ಮಾರಕ್ಕೆ ಬಂದಲ್ಲೇ ಕೊಂಡು ತಿಂತಾವು. ಒಟ್ಟು ಹೆಂಗಾರ ಅಲ್ಲಿ ತಿಂತಾವಲ್ಲ. ಅಯ್ಯಮ್ಮ ನಿಮ್ಮ ಮಾವಾರು ಕಂಡಾಬಟ್ಟಿ ಹರ್ಕೊಂಡು ಹೋಗಿದ್ರು ಹೊಲ್ದಾಂತ್ರ, ಅಷ್ಟು ಖಾಲಿಯಾಗಿತ್ತು. ಹೌದನ? ನಡಿ ಹಂಗಾರ ರೊಟ್ಟಿ ಮಾಡಿ ನಡಿ. ನೀವು ಹೋಗು ಹಂಗಾರೆ ಮಾಡೋಗಿ, ನಾವು ಸರ್ಬಿ ಹೋಗ್ದಾಗ್ತೇನೆ. ಇವತ್ತಾಯಿ ಬೇಡ ಇವ ಏನೋ 4 ದಿನ ಹಂಗೆ ತವ್ರ ಮನೆಗೆ ಆರಾಮಿಗಿದ್ದು ಹೋಗೋಣಂತ ಬಂದಿರ್ತಿ, ಒಕ್ಕೋತೇನೆ ನಾನು. ನೀವು ಹೋಗಿ ಕುಂದ್ರು ಹೋಗು. ಬೇಡ ಹೋಗಿತೀನಿ ತಗೋ. ಅಯ್ಯೋ ದೇವ್ರೆ, ಅಲ್ಲಿ ಏನು ಅರ್ಬಿ ಹೋಗಿಬಾರ್ದ ತವ್ರ ಮನೆಗೆ ಬಂದ್ರೆ? ಏನಾಗಲ್ಲ, ನಾವು ಒಟ್ಟು ಅರ್ಬಿ ಹೋಗೋದಾಕಿ ನಿಂಗೂ ಒಟ್ಟು ಆಸರಕತೆ. ಅದಕ್ಕೆ ಹೋಗಿ ಏನಾಗಂಗಿಲ್ಲ. ನಾ ಬೇಡ ಅಂತಂದೆ, ನೀವು ಹೋಗಿತೀನಿ ಅಂತ ಗಂಟು ಬಿದ್ದೀವ. ನೋಡಿದ್ರ ಮೇಲೆ ನಿಂಗೆ ಬಿಟ್ಟಿದ್ದೆ. ಇರ್ಲಿ ಬಿಡ, ತೋಸಿಟ್ಟೇನ? ತೋಸ್ಬೇಕ? ತೋಸಿಟ್ಟೇನಿ ನಾನು, ನೆನಿಲ್ಲ ಅಂತ ತೋಸಾಕಿಟ್ಟೆ. ಈಗ ರೊಟ್ಟಿ ಗಿಟ್ಟಿ ಮಾಡಿ ಎಲ್ಲ ಊಟ ಗಿಟ್ಟಾಗಿಂದು ಹೋಗಿತಿದ್ದೆ ಅಷ್ಟೇ. ಅದಕ್ಕೆ ಬೇಡ, ಕೆಟ್ಟ ಬಿಸ್ಲಾಗ ನೀನಾರು ಯಾಕಿದ್ ಮಾಡ್ತಿ? ಬಾ ಒಳಗೆ, ಏನಾಗೋದಿಲ್ಲ. ರೊಟ್ಟಿ ಬಡಿತೀನಿ, ಬೇಕಾರಲ್ಲೇ ಒಲಿ ಮುಂದೆ ನನ್ನ ಜೊತೆ ಮಾತಾಡ್ಕೊಂಡು ಕುಂದ್ರು ಅಂತ. ನಡಿ. ಬ್ಯಾಡ ಒಗದಾಕ್ತೇನಿ, ನಂದ್ರ ಕೆಲಸ ದೌಡ ಆಗ್ಬಿಡ್ತಾವ. ಸುಮ್ಮನೆ ಏನು ಇಡೀ ಸಂಜೆ ಊಟ ಮಾಡ್ಕೊಂಡು ಕುಂದ್ರದನ? ಮತ್ತು ನೀನು ಒಂಚೂರು ಪಾಪ ಮಾತಾಡ್ಕೊಂಡು ಕುಂದ್ರಾಕಾಗಲ್ಲ, ಏನಿಲ್ಲ. ಅದ ಒಂದು ಈಗ ನಾನು ಕೆಲಸ ಸಹಾಯ ಮಾಡೀನಿ ಅಂದ್ರೆ ನಿನಗೂ ಟಾಸ್ರಕತ್ತೆ. ಅದಕ್ಕೆ ಏನಲ್ಲ ಮಾಡ್ತೇನೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಾ ಅರ್ಬಿ ಒಗದಾಕ್ತೀನಿ, ಸ್ವಲ್ಪಕಾರ ಅಲ್ಲೇ ಇಟ್ಟಿಯಲ್ಲ, ನಾ ಹಂಗಾರೆ ಒಗದಾಕ್ತೇನೆ. ಹೋಗಿ ನೀರು ಬಾವಿಯಿಂದ ಜಕ್ಕೋಬೇಕನ? ಏನು ನೀರು ಅದಾವ? ನೀರು ಮೊದಲು ಬಾವಿಯಿಂದ ಜಕ್ಕೊಳ್ಳೋದಿತ್ತು. ಇವರು ಮೊನ್ನೆ ನಾ ಹೋಟೆಲಿದ್ನಲ್ಲ, ನಂಗೆ ತ್ರಾಸಕತ್ತಂತೇಳಿ ದೊಡ್ಡದೊಂದು ಟಾಕಿ ತರಿಸಿ ನಳ ಮಾಡ್ಸ್ಯಾರ ನೋಡೋದಕ್ಕೆ. ಆ ನಳ ಚಲೋ ಮಾಡ್ಕೊ ಸಾಕು. ಅಂದ್ರಾಗಿಂದ ನೀರು ಬೀಳ್ತಾವೆ. ಅರ್ಬಿ ಹೋಗೋದು ಹಾಕಿಂದ ಆಮೇಲೆ ಬೇಕಾದ್ರೆ ಮತ್ತೆ ಖಾಲಿ ಆದ್ರೆ ಜಗ್ಗಿ ಹಾಕೊಳಕ್ಕೆ ಬರ್ತೈತಿ. ಏನು ನೀ ಮತ್ತೆ ಒಣಕೊಂತ ಕುಂದ್ರಬೇಡ, ಒಗದು ಇಡ ಅಲ್ಲೇ ಬೇಕಾರೆ ನಾ ಬರ್ತೇನೆ ಜೊತೆಗೆ ಮಾತಾಡ್ಕೊಂತ ಒಣಕುನಂತ. ನೀ ಹೇಳಿದ ಮಾತು ಕೇಳೋದಿಲ್ಲ. ಅವತ್ತಾಗ ಹುಡುಗಿ ಏನು ಮಾಡಕತ್ತೈತಿ, ಮತ್ತು ಅದನ್ನ ಅಳಸ್ಕೊಂತ ಒಗಿಬೇಡ. ಇವ ಏನಾಗೋದಿಲ್ಲ, ನಾವು ಒಕ್ಕೋತೇನೆ ತಗ. ನಮ್ದು ಹಂಗೆ ಇದ್ದಿದ್ದೆ. ನಾನು ನಮ್ಮ ಅವ್ನ ಮನೆಗೆ ಹೋದಾಗ ಆರಾಮ ಕುಂದಿರ್ತೇನೆ, ನಾನು ಅಲ್ಲೇನು ಕೆಲಸ ಮಾಡಕ್ಕೆ ಹೋಗೋದಿಲ್ಲ. ಇರ್ಲಿ ಬಿಡ, ಏನಾಗೋದಿಲ್ಲ. ನನಗೆ ಖಾಲಿ ಕುಂತಾರೆ ಏನು ಮಾಡಲಿ? ಆಯ್ತು ಹಂಗಾರೆ ನಾ ಬಿಸಿ ರೊಟ್ಟಿ ಬಡಿತೀನಿ. ಹಂಗಾರೆ ಏನ ಬಿಡಾಡಿ ಅದ ಕೈಯಾಗ? ಇದಾ ಸುವರ್ಣ ಪುಷ್ಪ. ಅಪ್ಸರೆಯರು ಈ ಭೂಲೋಕಕ್ಕಂತೇಳಿ ಇಳಿದು ಬಂದಿರ್ತಾರಲ್ಲ, ಅವಾಗ ಬರುವಂಥ ಒಂದು ಪುಷ್ಪ ಇದು. ಸಿಕ್ತಾ ಈಗ ಹರ್ಕೊಂಬಂದೆ. ಎಲ್ಲ ಹಳ್ಬಿಟ್ಟು ಹಕ್ರ ಕಾಣಕತ್ತೈತಿ. ಮತ್ತೆ ಏನದು ಅಂದೆಲ್ಲ, ಅದಕ್ಕೆ ಹೇಳಿದೆ. ಅಕ್ಕರ್ಕಿ ಅಂತ ಕೊಂಡ್ರು ಇಷ್ಟಿದಲ್ಲ.
ಹೌದ ಕಸ್ತೂರಿ ಎಲ್ಲೇ ಕಾಣೋಳ್ಳಲ್ಲ ಆಕೆ ಅರ್ಬಿ ಹೋಗ್ಯಾಕತ್ತಾಳ ಏನ ಅರ್ಬಿ ಹೋಗ್ಯಾಕತ್ತಾಳ ಅಲ್ಲ ಗುಳ್ಳಿ ಬೇಸಿದ ಹೇಳಿ ನೀನು ಹಗರಿಲ್ಲ ಅಲ್ಲ ಆ ಹುಡುಗಿ 4 ದಿನ ತವ್ರ ಮನೆಗೆ ಇರ್ಬೇಕಂತ ಬಂದ್ರ ಆ ಹುಡುಗಿನ ಅರ್ಬಿಗೆ ಹಾಕಚ್ಚಿ ಏನ ಬೇಸಿದ ಹೇಳಿ ನೀನು ಗುಳ್ಳವ ಹಗರಿಲ್ಲ ನೀನು ಯಮ್ಮ ಸುಮ್ಮನೆ ಒಟ ಅನ್ಬೇಡ ನಾನೇನು ಆಕಿಗೆ ಹೋಗಿ ಅಂದಿಲ್ಲ ನಾ ಆಕಿಗೆ ಬ್ಯಾಡ ಅಂತೇಳಿ ಹೇಳಿದೆ ಆಕಿ ನನ್ನ ಮಾತು ಕೇಳಲಿಲ್ಲ ಅರಿ ಬಾಳದ ಒಂದಿರ್ತಿ ಅದಕ್ಕೆ ಹೋಗಿ ಅಂದಿರ್ತಾಳೆ ಹೋಗಿತೇನೆ ಅಂದಿರ್ತದ ಪಾಪದ ಒಟ್ಟ ಹುಡುಗಿ ನನ್ನ ನೆಮ್ಮದಿ ಒಂದಿಟ್ಟು 4 ದಿನ ಇರಾಕ್ ಬಿಡೋದಲ್ಲ ನೋಡಿ ನೀನು ಅತ್ತಿ ನಾ ಹೋಗಿ ಅಂದಿಲ್ಲ ಅತ್ತಿ ಬೇಕಾದ್ರೆ ನೀವು ಹೋಗಿ ಕೇಳೋಗ ನಾ ಬ್ಯಾಡ ಅಂತೇಳಿ ಚಾಲು ಇರ್ದೇನೆ ಆಕಿನ ಕುಂತಿ ಮಾಡ್ಲಿವ ಖಾಲಿ ಇರ್ತೇನೆ ಹೋಗಿತೇನೆ ಅಂತೇಳಿ ಇದು ಮಾಡಿದ್ದೆ ತಾ ಬಿಡ್ರಿ ಅತ್ತೇರು ಹೋಲೆ ತಗ ಏನೋ ಹೊಂದಾಣಿಕೆ ಮಾಡ್ಕೊಂಡು 2 ವಾರಿಗಿವ ಮಾತಾಡ್ಕೊಂತ ಏನಾರ ಮಾಡಾಕತ್ತಿರ್ಬೇಕು ಹೌದತ್ತಿ ನಾನು ಆಕಿಗೆ ಏನಂದೆ ರೊಟ್ಟಿ ಮಾಡಕ್ಕೆ ಹೋಗ್ತೇನೆ ಬಾ ಬೇಕಾದ್ರೆ ಮಾತಾಡ್ಕೊಂಡು ಕುಂದ್ರು ಅಂತ ಅಂದೆ ಬೇಡ ನೀ ರೊಟ್ಟಿ ಬಡಿ ಹೋಗು ನಂದರ ಏನೈತಿ ಕುಂದ್ರ ಬದ್ಲಿ ಹುಡುಗನ್ನ ನೀವು ಅಡ್ಸಾತಿರಲ್ಲ ಅದಕ್ಕೆ ನಾನು ಅರ್ಬಿ ಹೋಗಿದ್ದೀನಿ ಅಂತೇಳಿ ಹೋದ್ಲಕ್ಕಿ ನಾ ಎಷ್ಟು ಹೇಳಿದ್ರು ಕೇಳಲಿಲ್ಲಕ್ಕಿ ಅಲ್ಲ ಶಾಂತವ್ವ ನೀ ಈಗ ಹಿಂಗೆ ಮಾಡಿದ್ರೆ ನಾಳೆ ನೀ ಸತ್ಕಾಲಕ್ಕೆ ಹೆಂಗಲಿ ಮುಗಿದೋತಾಳೆ ನಿನ್ನ ಮಗಳು ಇಲ್ಲಿ ಬರೋದು ಹೋಗೋದು ವಜ್ಜಕತ್ ನೋಡು ಇಲ್ಲಡ ತವ್ರ ಮನೆಗೆ ಬಂದ್ರೆ ಕಡ್ಡಿ ಎತ್ತಿ ಇಡಿಸ್ಬಾರ್ದು ಗೊತ್ತೈತೇನು ನಿಮ್ಮ ಮಗಳು ಮಾಡ್ತಿದ್ಲಲ್ಲ ಕುಂತಲೆ ಎಲ್ಲ ಸೇವಾ ಮಾಡಿಸ್ಕೊಂತಿದ್ಲು ಅದನ್ನ ತುಂಬ ಇದನ್ನ ತುಂಬ ಅದನ್ನ ಮಾಡು ಜಳಕಕ್ಕೆ ನೀರು ಹಾಕು ನಾಷ್ಟ ಕೊಡ್ರಿ ಈ ನಾಷ್ಟ ಬೇಡ ಅದು ಬೇಕು ರೊಟ್ಟಿ ಬೇಕು ಚಪಾತಿನ ಬೇಕು ಅನ್ನ ನೀಡು ಸಾರು ನೀಡು ಅಂತ ಜಲಮ ತಿಂತಿದ್ಲಲ್ಲ ಕುಂತಲ್ಲೇ ತರಿಸ್ಕೊಂಡೆ ಹಂಗೆ ನನ್ನ ಮಗಳು ಮಾಡ್ಬೇಕಂತೀರನ ನನ್ನ ಮಗಳು ಹಂಗೇನು ಮಾಡೋದಲ್ಲ ತವ್ರ ಮನೆಗೆ ಬಂದಾಗ್ಬಿಟ್ಟು ಅತಿಗೆ ಮನ್ ಕೈಗೂಡಿದ್ರೆ ಆಕಿಗೂ ಒಂದು ಇಟ್ಟು ಖುಷಿ ಆಕತಿ ಏನು ಇದನ್ನ ನನ್ನ ಮಗಳಿಗೆ ಕಲ್ಸೇನಿ ನೀ ಹೋಗಿ ಮಾಡು